Hello guys, welcome back to my channel. This is Sindhu. Hello guys, welcome back to my channel. This is Sindhu. Actually ಏನಂತಂದರೆ ಗೈಸ್, ದಿಸ್ ಇಸ್ ಒನ್ ಮೈ ಫಸ್ಟ್ ವಿಡಿಯೋ. ನಾನು ಇದುವರೆಗೂ ವೀಡಿಯೋಸ್ ಮಾಡಿಲ್ಲ, ಅಂದರೆ ಪೋಸ್ಟ್ ಯಾವುದು ಮಾಡಿಲ್ಲ. ದಿಸ್ ಇಸ್ ವಾಟ್ ಮೈ ನನ್ನ ಫೇಸ್ ರಿವೀಲ್ ಆಗಲಿ ಏನೇ ಆಗಲಿ, ಇದೇ ನನ್ನ ಫಸ್ಟ್ ವಿಡಿಯೋ. ಇದುವರೆಗೂ ಯಾವುದೂ ಮಾಡಿರಲಿಲ್ಲ. ಸೊ ಅದಾದಮೇಲೆ ಫಸ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ ನನಗೆ ಆಲ್ರೆಡಿ. ಅದು ಜಸ್ಟ್ ಒಂದು ನನ್ನ ಕಾಲೇಜ್ದು ನನ್ನ ಜಸ್ಟ್ ಟೈಮಿಂಗ್ಸ್ ಮಾತ್ರ ಹಾಕಿರೋದು ಅಷ್ಟೇ ಅದರಲ್ಲಿ. ಮತ್ತು ಇವಾಗ ಇದರಲ್ಲಿ ನನ್ನ ಫೇಸ್ನ ನಾನು ರಿವೀಲ್ ಮಾಡ್ತಾಯಿದ್ದೀನಿ ಗೈಸ್. ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಗೈಸ್. ದಿಸ್ ಇಸ್ ವಾಟ್ ಮೈ ಫಸ್ಟ್ ವಿಡಿಯೋ. ಸೊ ಐ ಮೀನ್ ಸೋ ಎಕ್ಸೈಟ್ಮೆಂಟ್, ಯಾಕಂದರೆ ನನಗೆ ಕಾನ್ಫಿಡೆನ್ಸ್ ಇದೆ ನನಗೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ. ಸೊ ನನಗೆ ಸಪೋರ್ಟ್ ಮಾಡಿ ಗೈಸ್. ಇದು ನನ್ನ ಫಸ್ಟ್ ವಿಡಿಯೋ. ಲಿಟ್ರಲಿ ನನಗೆ ಗೊತ್ತಿಲ್ಲ ಹೆಂಗೆ ಬರುತ್ತೆ ವಿಡಿಯೋ ಅಂತ. ನಿಮಗೆಲ್ಲ ಇಷ್ಟ ಆಗುತ್ತಾ ಇಲ್ಲವೋ ಅದು ಗೊತ್ತಿಲ್ಲ ಗೈಸ್ ನನಗೆ. ಬಟ್ ಸ್ಟಿಲ್ ನಂಗೆ ತುಂಬ ಇಯರ್ಸಿಂದ ಇತ್ತು, ಲೈಕ್ ನಾನು ಹಿಂಗೆ ಮಾಡಬೇಕು, ಈ ಥರ ನನಗೂ ವ್ಲಾಗ್ಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಗೈಸ್. ಆದರೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ನಾನು PU ಓದಿದ್ದೆಲ್ಲ ಅಲ್ಲಿ ಹಾಸ್ಟೆಲಲ್ಲಿ, ಮಂಗಳೂರಲ್ಲಿ ಇದ್ದಿದ್ದು ನಾನು. ಮಂಗಳೂರಲ್ಲಿ ಹಾಸ್ಟೆಲಲ್ಲೆಲ್ಲ ಇದ್ದು ನಾನು ಓದಿದ್ದು. ಅವಾಗ ನನಗೆ ಫೋನ್ ಯೂಸ್ ಇರಲಿಲ್ಲ PUಲಿ. ಸೊ ಅವಾಗ ನಂಗೆ ಆಸೆ ಇತ್ತು ಮಾಡಬೇಕು ಅಂತೆಲ್ಲ. ಬಟ್ ಸ್ಟಿಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈವನ್ 10th ನನಗೆ ಇನ್ನೂ ಫೋನ್ ಕೊಡ್ಸಿರಲಿಲ್ಲ. ಆಮೇಲೆ ಬರೀ ಓದು ಅಂತ ಹೇಳ್ತಾಯಿದ್ರು. ಸೊ ಅದರಿಂದ ನಾನು ಮಾಡೋಕ್ಕಾಗಿಲ್ಲ. ನಾನು ಇವಾಗ ಇಂಜಿನಿಯರಿಂಗ್, ನಾನೀಗ PG ಅಲ್ಲಿರೋದು. ಸೊ ನಮ್ಮಮ್ಮ ಅಲೋ ಮಾಡಿದ್ದಾರೆ ನನಗೆ, ಅಂದರೆ ಮಾಡು, ನಾನು ಮಾತಾಡಿರೋದು ಇಷ್ಟ ಆಗಿದ್ರೆ. ಅಂದರೆ ಫಸ್ಟ್ ವಿಡಿಯೋ ನಂಗೆ ಗೊತ್ತಾಗ್ತಿಲ್ಲ, ಲೈಕ್ ವಾಟ್ ಈಸ್ ದ ಕಂಟೆಂಟ್. ನಾನು ತುಂಬ ಸರ್ಚ್ ಮಾಡಿದ್ದೀನಿ ಗೈಸ್, ಲೈಕ್ ಕಂಟೆಂಟ್ ಏನು ಮಾಡ್ಬೋದು ಅಂತೆಲ್ಲ ನಾನು ತುಂಬ ಸರ್ಚ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಐ ಹ್ಯಾವಂಟ್ ಗಾಟ್ ಏನು ಮಾಡೋದು ಅಂತ. ಬಟ್ ಸ್ಟಿಲ್ ನನಗೆ ಯಾವಾಗ ಕನ್ನಡ ರಾಜ್ಯೋತ್ಸವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೋದು ಅಂತ ಒಂದು ಗೆಸ್ ಇದೆ. ಮತ್ತು ಫ್ರೆಷರ್ಸ್ ಡೇ, ಆಮೇಲೆ ಏನಾದರೂ ಪಾರ್ಟಿಗಳೆಲ್ಲ ಮಾಡಿದಾಗ, ಅದಾದಮೇಲೆ ನಂದು ಡೈಲಿ ವ್ಲಾಗ್ಸ್ ಆ ಥರ ಎಲ್ಲ ಇದ್ದರೆ ಅದನ್ನು ಅಪ್ಲೋಡ್ ಮಾಡ್ಬೋದು ಅಂತ ನಾನು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಕಂಟೆಂಟ್ ಸಿಕ್ಕಿದ್ರೆ ಲಿಟ್ರಲಿ ನಾ ಇಲ್ಲಿ ಪಕ್ಕ ಪೋಸ್ಟ್. ಆಮೇಲೆ ಗೈಸ್, ನಂದು ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಸ್ಟಾರ್ಟಿಂಗ್ ಅದರಲ್ಲೂ ನಾನು ತುಂಬ ಓವರ್ ಥಿಂಕರ್ ಗೈಸ್. ತುಂಬ ಓವರ್ ಥಿಂಕ್ ಮಾಡಿ ನಾನು ಫೈನಲಿ ಓಪನ್ ಮಾಡೋಣ ಮತ್ತು ಈ ಥರ ಮಾಡೋಣ ಅಂತ ಆಸೆ ಆಗಿ ನಾನು ಮಾಡ್ತಾ ಇರೋದು ಇವಾಗ. ಸೊ ಇಷ್ಟ ಆದರೆ ನನ್ನ ವ್ಲಾಗ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಯಾರನ್ನು ಕೂಡ. ಆಮೇಲೆ ಗೈಸ್, ನಾವು ಅಂದ್ಕೊಂಡ್ವಿ ಲೈಕ್ ಇಲ್ಲೆಲ್ಲ ವೀವ್ ಸಖತ್ತಾಗಿದೆ ನಮ್ಮ ಕಾಲೇಜಲ್ಲಿ. ಲೈಕ್ ನನಗೆ ತುಂಬ ಇಷ್ಟ ಆಯಿತು. ಸೊ ವಾಟ್ ವಿ ಥಾಟ್ ರೀಲ್ಸ್ ಮಾಡೋಣ ಅಂತ. ಎಷ್ಟು 1 ಮಂತಿಂದ ಗೈಸ್ ನಾವು ಎಷ್ಟು ನಮ್ಗೆ ತುಂಬ ಫ್ರೀ ಪಿಯಾಚ್ ಅಂತ ತುಂಬ ಇರುತ್ತೆ ನಮ್ಮ ಕಾಲೇಜಲ್ಲಿ. ಸೊ ನಾವೇನು ಅನ್ಕೋತಾ ಇದ್ದೀವಿ ಲೈಕ್ ಬರೋಣ ಮಾಡೋಣ ಅಂತ. ಆದರೆ ಎಲ್ಲಿ ನಮ್ಗೆ ಗೊತ್ತಾಗ್ತಿಲ್ಲ ಗೈಸ್ ಹೆಂಗೆ ಮಾಡೋದಂತ. ಸೊ ನಾನು ಇವತ್ತು ಧೈರ್ಯ ಮಾಡಿ, ಏನೇ ಆಗಲಿ ಯಾರು ಏನಾದರೂ ಅಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ರೀಲ್ಸ್ ಎಲ್ಲ ಮಾಡೋದಾದರೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಗೈಸ್. ಅದಕ್ಕೂ ಸಪೋರ್ಟ್ ಮಾಡಿ ಗೈಸ್. ಆಮೇಲೆ ಏನಂತಂದರೆ, ನಾವು ತುಂಬ ದಿನದಿಂದ ಒಂದು ವೀಡಿಯೋ ಮಾಡಬೇಕು ಹಂಗೆಲ್ಲ ಅನ್ಕೋತಾ ಇದ್ವಿ. ಲೈಕ್ ನಾನು ನನ್ನ ಫ್ರೆಂಡ್ಸು ರೀಲ್ಸ್ ಮಾಡಬೇಕಂತೆಲ್ಲ ಅನ್ಕೋತಾ ಇದ್ವಿ. ಸೊ ಅದನ್ನೆಲ್ಲ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಮ್ಗೆ ತುಂಬ ಒಂಥರ ಫೀಲ್ ಆಗ್ತಾಯಿತ್ತು, ಏನು ಮಾಡೋದು, ಹೆಂಗೆ ಮಾಡೋದು. ಅಂದರೆ ನಮಗೆ ವೀಡಿಯೋ ಇತ್ತು, ಈವನ್ ಕ್ಯಾಮ್ರಾ ಇತ್ತು ಮಾಡೋದಕ್ಕೆ. ಬಟ್ ಸ್ಟಿಲ್ ನಮ್ಗೆ ಈವನ್ ಜಾಗ ಕೂಡ ಇತ್ತು ಗೈಸ್, ಎಲ್ಲಿ ಮಾಡೋದು ಹಂಗೆಲ್ಲ ಇತ್ತು. ಜನ ಏನು ಅನ್ಕೋತಾರೆ ಹಿಂಗೆಲ್ಲ ಅನ್ಕೋತಾ ಇದ್ವಿ ನಾವು. ಸೊ ಮಾಡಿರಲಿಲ್ಲ. ಆದರೆ ಇವತ್ತು ನಾನು ಯಾರು ಏನಾದರೂ ಅಂದ್ಕೊಳ್ಳಿ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ತುಂಬ ದಿನದಿಂದ ಲೈಕ್ ನಾನು ತುಂಬ ರಿಸರ್ಚ್ ಮಾಡ್ತಾಯಿದ್ದೆ, ಲೈಕ್ ಕಂಟೆಂಟ್ಸ್ ಎಲ್ಲ ಹುಡ್ಕೋದು ಹಂಗೆಲ್ಲ ಮಾಡ್ತಾಯಿದ್ದೆ. ಬಟ್ ಇವತ್ತು ಐ ಆಮ್ ಸ್ಟಾರ್ಟೆಡ್ ಫೈನಲಿ. ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಮಾಡಿಬಿಟ್ಟಿದ್ದೀನಿ. ಸೊ ಮಾಡಿಬಿಟ್ಟು ಎಲ್ಲನೂ ಅಪ್ಲೋಡ್ ಮಾಡ್ತೀನಿ ಗೈಸ್. ಇದರಲ್ಲಿ ಜಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಅಂತ ಒಂದು ಮಾಡಿದ್ದೀನಿ ಅಷ್ಟೇ. ಸೊ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಆ್ಯಂಡ್ ಹೇಗೆ ಬರ್ತಾಯಿದೆ ನಾನು ಮಾತಾಡ್ತಾ ಇರೋದೆಲ್ಲ, ಹೆಂಗೆ ಬರ್ತಾಯಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್. ಅದಾದಮೇಲೆ ನಿಮಗೆಲ್ಲ ಯಾವ ಥರ ಕಾಣಿಸ್ತಾ ಇದೆ ನಾನು ಮಾತಾಡ್ತಾ ಇರೋದು, ಚೆನ್ನಾಗಿದೆ ಅಂತ ತಿಳಿಸಿ. ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ಅದನ್ನು ಮಾಡ್ಕೋತೀನಿ. ಬಿಕಾಸ್ ಐ ಆಮ್ ಎ ಬಿಗಿನರ್. ಸೊ ನನಗೆ ಚೇಂಜಸ್ ಮಾಡ್ಕೋಬೇಕು ಸರ್ ಗೈಸ್. ಇವಾಗ ಎಲ್ಲರೂ ಅಷ್ಟೇ, ಒಂದು ಸ್ಟೆಪ್ ಅಂತ ಇಟ್ಟರೆ ಅದನ್ನು ಲೈಕ್ ಸ್ಲೋ ಆಗಿ ಮೂವ್ ಆಗಬೇಕು. ನನಗೆ ತಕ್ಷಣ ಗೋಲ್ ರೀಚ್ ಆಗಬೇಕು ಅಂತಂದರೆ ಅದೆಲ್ಲ ಆಗಲ್ಲ. ಈವನ್ ಏನಾದರೂ ಕರೆಕ್ಷನ್ಸ್ ಮಾಡ್ಕೋಬೇಕು ಅಂತ ಇದ್ದರೆ ನನಗೆ ಹೇಳಿ ಗೈಸ್, ಅಲ್ಲಿ ಪಕ್ಕಾ ಫಾರ್ ಶೋರ್ ಅಲ್ಲೂ. ಆಮೇಲೆ ಗೈಸ್, ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಲೈಕ್ ಎವ್ರಿ ಒನ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಲೈಕ್ ಏನೂ ಅನ್ನಿಸ್ತಾ ಇಲ್ಲ. ಅಂದರೆ ಪಬ್ಲಿಕಲ್ಲೇ ಮಾಡ್ತಾ ಇರೋದು.
ಕಾಲೇಜ್ ಕ್ಯಾಂಪಸ್ ಒಳಗಡೆನೇ ಮಾಡ್ತಾರೆ. ಬಟ್ ಸ್ಟಿಲ್ ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಲೈಕ್ ಸೀನಿಯರ್ಸ್ ಎಲ್ಲರೂ, ನಾವೇ ಜೂನಿಯರ್ಸ್ ಅನ್ನೋಂಗಿಲ್ಲ. ಸೊ ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಸ್ಟಿಲ್ ನನಗೆ ನಂಗೆ ಫೀಲ್ ಆಗ್ತಾ ಇಲ್ಲ. ಯಾ, ಇಟ್ಸ್ ಮೈ ವಿಶ್, ನನ್ನ ಕಂಟೆಂಟ್, ನನ್ನ ವೀಡಿಯೋಸ್, ನನಗೆ ಇಷ್ಟ, ಹಿಂಗೆ ಅನ್ನಿಸ್ತಾ ಇದೆ. ನಮ್ಮ ಕ್ಲಾಸ್ ಅವ್ರು, ಈವನ್ ಗೈಸ್ ನಮ್ಮ ಕ್ಲಾಸ್ ಅವರು ಇಲ್ಲೇ ಆಟಾಡ್ತಾ ಇದ್ದಾರೆ. ಅವರು ಈ ವ್ಲಾಗ್ ನೋಡ್ತಾ ಇದ್ರೆ ಏನಾದರೂ ಕಮೆಂಟ್ ಮಾಡಿ ಗೈಸ್. ನಾನು ನಿಮ್ಮ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ, ಅದನ್ನು ಮಾತ್ರ ಪಕ್ಕ. ಸೊ ಇದುವರೆಗೂ ನಾನು ಈ ಥರ ಅಕೌಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ನಾನು ವ್ಲಾಗ್ ಮಾಡಿಬಿಟ್ಟೆಲ್ಲ ಅಪ್ಲೋಡ್ ಎಲ್ಲ ಆ ಥರ ಎಲ್ಲ ಏನೂ ಮಾಡಿಲ್ಲ. ಇದೇ ನನ್ನ ಫಸ್ಟ್ ವೀಡಿಯೋ, ನನ್ನ ಫಸ್ಟ್ ಅಕೌಂಟ್ ಆ್ಯಂಡ್ ಫಸ್ಟ್ ಪೋಸ್ಟ್ ಮಾಡ್ತಾ ಇರೋದೇ ಫಾರ್ ದ ಫಸ್ಟ್ ಟೈಮ್. ಈವನ್ ನನ್ನ ಪರ್ಸ್ನಲ್ ಅಕೌಂಟ್ ಇದ್ದಾಗಲೂ ನಾನು ಐ ಆಮ್ ನಾಟ್ ಪೋಸ್ಟಿಂಗ್ ಮಚ್, ಲೈಕ್ ಯಾವುದಾದ್ರೂ ರೀಲ್ಸ್ ಎಲ್ಲಾದರೂ ಮಾಡಿ ಹಂಗೆಲ್ಲ ಅಪ್ಲೋಡ್ ಮಾಡೋದು ಆ ಥರ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ ಗೈಸ್. ಇದು ನ್ಯೂ ಆಗಿ ಸ್ಟಾರ್ಟ್ ಮಾಡೋಣ ಅಂತ, ಲೈಕ್ ತುಂಬ ವರ್ಷದಿಂದ ನನಗೆ ಇಷ್ಟ ಇತ್ತು, ಲೈಕ್ ಈ ಥರ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಇವಾಗ ಅದು ಕನಸು, ನಾನು ಇವಾಗ ಅಂದ್ಕೊಂಡಿದ್ದೀನಿ ಮಾಡೋಣ ಅಂತ. ಆ ಕನಸನ್ನ ನೀವೆಲ್ಲರೂ ನೆನ್ಸು ಮಾಡಬೇಕು ಅಂತ ಕೇಳ್ಕೊತೀನಿ ಗೈಸ್ ನಿಮ್ಮ ಜೊತೆ. ಸೊ ಇದೇ ನನ್ನ ಯೂಟ್ಯೂಬ್ ಚಾನಲ್ಲು. ಈವನ್ ನಾನು ಇನ್ಸ್ಟಾದಲ್ಲೂ ಕೂಡ ನಾನು ನ್ಯೂ ಓಪನ್ ಮಾಡಿದ್ದೀನಿ ಅಕೌಂಟ್ನ. ಸೊ ಫಾಲೋ ಮಾಡ್ಕೊಳ್ಳಿ ಗೈಸ್. ನ್ಯೂ ವ್ಲಾಗ್ ಆ್ಯಂಡ್ ದಿಸ್ ಇಸ್ ವಾಟ್ ಅ ನ್ಯೂ ವಿಡಿಯೋ. ನಾನು ಏನಾದರೂ ಇನ್ನು ಮುಂದೆ ಪೋಸ್ಟ್ ಮಾಡೋದಾದರೂ ನಾನು ಇದೇ ಅಕೌಂಟಲ್ಲಿ ಮಾಡೋದು. ಸೊ ನೀವು ಇದೇ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ಅಲ್ಲಿದೆ, ಅದು ಆ ಅಕೌಂಟ್ನ ನಾನು ಮೆನ್ಷನ್ ಮಾಡಿರ್ತೀನಿ ಗೈಸ್. ನೀವು ಇನ್ಸ್ಟಾದಲ್ಲಿ ಅಕಸ್ಮಾತ್ ನೋಡ್ತಾ ಇದ್ರಿ ವೀಡಿಯೋನ, ಯೂಟ್ಯೂಬ್ ದಿನ ನಾನು ಬಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಗೈಸ್, ನೀವು ಹೋಗಿ ನೋಡ್ಬೋದು. ಅದಾದಮೇಲೆ ನೀವು ಅಕಸ್ಮಾತ್ ಈಗ ಈ ವಿಡಿಯೋ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ, ಇಲ್ಲಿ ನಾನು ಇನ್ಸ್ಟಾ ಅಕೌಂಟ್ನ ಮೆನ್ಷನ್ ಮಾಡಿರ್ತೀನಿ. ನಂದು ಯಾವ್ದು ಅಕೌಂಟ್ ಅಂತ, ಐ ಮೀನ್ ಲೈಕ್ ಶೇರ್ ಏನಾದರೂ ಮಾಡಿರ್ತೀನಿ. ಅದನ್ನು ನೀವು ಹೋಗ್ಬಿಟ್ಟು ಅಲ್ಲಿ ಫಾಲೋ ಮಾಡ್ಕೋಬೋದು ಗೈಸ್. ಲೈಕ್ ನಿಮಗೆ ಹೋಗ್ತಾ ಹೋಗ್ತಾ ನನ್ನ ಕಂಟೆಂಟ್ಸ್ ಎಲ್ಲ ನೋಡಿಬಿಟ್ಟು ಐ ಥಿಂಕ್ ಲೈಕ್ ದ್ಯಾಟ್, ಅಂದರೆ ನಿಮಗೆ ತುಂಬ ಇಷ್ಟ ಆಗ್ಬೋದು. ಸೊ ಅಂಥ ಹೊಸ ಹೊಸ ಕಂಟೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ನಾನು. ಸೊ ಅದೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಅಸ್ ಸಿ ಗೈಸ್, ಲೆಟ್ಸ್ ಮೈ ಜರ್ನಿ ಸ್ಟಾರ್ಟ್ಸ್ ಫ್ರಮ್ ಇಯರ್. ಆಮೇಲೆ ಗೈಸ್ ನಮ್ಮ ಕಾಲೇಜಲ್ಲಿ ಈಗ ರೀಸೆಂಟಾಗಿ ಸ್ವಲ್ಪ ದಿನ ಆದಮೇಲೆ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ಈವನ್ ನಾನು ಅದನ್ನು ಫುಲ್ ವೀಡಿಯೋನ ನಾನು ಹಾಕ್ತೀನಿ, ಯೂಟ್ಯೂಬಲ್ಲೂ ಹಾಕ್ತೀನಿ, ಶಾರ್ಟ್ ಥರ ಮಾಡಿ ನಾನು ಇನ್ಸ್ಟಾದಲ್ಲೂ ಹಾಕ್ತೀನಿ. ಈವನ್ ಯೂಟ್ಯೂಬಲ್ಲೂ ಫುಲ್ ವೀಡಿಯೋ ಇರುತ್ತೆ. ಲಿಟ್ರಲಿ ಗೈಸ್ ನಮ್ಮ ಕಾಲೇಜಲ್ಲಿ ಅದನ್ನು ಸಕ್ಕದಾಗಿ ಮಾಡ್ತಾರೆ. ನೀವೆಲ್ಲ ಯು ಶುಡ್ ಮಸ್ಟ್ ವಾಚ್. ಅದನ್ನು ಹಾಕ್ತೀನಿ, ಅದನ್ನು ನೋಡಿ ಗೈಸ್. ಆಮೇಲೆ ನಮ್ಮ ಕಾಲೇಜಲ್ಲಿ ಫ್ರೆಷರ್ಸ್ ಡೇ ಅಂತ 28 ಸಮಥಿಂಗ್ ಅವಾಗೇನೋ ಮಾಡ್ತಾ ಇದ್ದಾರೆ. ಸೊ ಅವಾಗಲೂ ನಾನು ಪೂರ್ತಿ ನಮ್ಮ ಫ್ರೆಷರ್ಸ್ ಡೇ ಲಿಟ್ರಲಿ ಸಕ್ಕದಾಗಿರುತ್ತೆ, ಆಡಿಟೋರಿಯಮಲ್ಲೆಲ್ಲ ಮಾಡ್ತಾರೆ, ಸಕ್ಕದಾಗಿರುತ್ತೆ ಗೈಸ್. ಅದನ್ನು ನಾನು ಫುಲ್ ಕ್ಲಿಪ್ಸ್ ಹಾಕಿರ್ತೀನಿ, ನೋಡ್ಕೊಳ್ಳಿ ನೀವು, ಎಲ್ಲ ಚೆನ್ನಾಗಿರುತ್ತೆ ಗೈಸ್, ಒಂದನ್ನು ಮಿಸ್ ಮಾಡಬೇಡಿ. ಆಮೇಲೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಗೈಸ್. ದಿಸ್ ಇಸ್ ವಾಟ್ ಮೈ ಫಸ್ಟ್ ವೀಡಿಯೋ. ನನಗೆ ಅನಿಸ್ತಾ ಇದೆ ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂತ. ನಿಮಗೆ ಹೆಂಗೆ ಅನಿಸ್ತಾ ಇದೆ ಅಂತ ಗೊತ್ತಿಲ್ಲ, ನಿಮ್ಮ ಕಮೆಂಟ್ಸ್ ಎಲ್ಲ ನಿಮಗೆ. ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇವತ್ತಿಂದ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ಬೈ ಬಾಯ್, ಹ್ಯಾವ್ ಎ ನೈಸ್ ಡೇ, ಬಾಯ್, ಥ್ಯಾಂಕ್ ಯು ಸೋ ಮಚ್.